ನಾನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಈ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳು ನಮ್ಮ ಭಾಗಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಸರ್. ನಾನು ಕಲಾವಿದರ ಪರ ಮಾಡ್ತಾ ಇರ್ತಕ್ಕಂಥದ್ದು ಸರ್, ಯಾವ ಮುಖ್ಯಮಂತ್ರಿ ಮೇಲೂ ಕೂಡ ನಾವು ಭಾಳ ನಂಬಿಕೆ ಇಟ್ಟಿಲ್ಲ. ಸಿದ್ದರಾಮಯ್ಯವ್ರ ಮೇಲೆ ನಾವು ಭಾಳ ನಂಬಿಕೆ ಇಟ್ಕೊಂಡಿದ್ದಾರೆ. ಈಗಾಗಲೇ ಎಷ್ಟೋ ವಿದ್ಯಾರ್ಥಿಗಳು ನೀನಾಸಂ ಮುಗಿಸ್ಕೊಂಡು ಮತ್ತು ರಂಗಾಯಣ ಎಲ್ಲ ಮುಗಿಸ್ಕೊಂಡು ಭಾಳ ವಿದ್ಯಾರ್ಥಿಗಳು ತನ್ನ ತಂಡನೇ ಕಟ್ಕೊಂಡು ಇಡೀ ಸುತ್ತಾಡಿ ನಾಟಕ ಮಾಡ್ತಾಯಿದ್ದಾರೆ. ನನ್ನ ವಿನಂತಿ ಏನಿದೆ ಸರ್, ಗೋವಿಂದೇಗೌಡರು ಇರ್ತಕ್ಕಂಥ ಸಂದರ್ಭದಲ್ಲಿ ರಂಗ ಶಿಕ್ಷಕರ ನೇಮಕ ಮಾಡ್ಕೊಂಡಿದ್ದರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಯಾಕೆ ವಿನಂತಿ ಮಾಡ್ಕೊತಾರೆ, ರಂಗ ಶಿಕ್ಷಕರ ನೇಮಕ ಮಾಡಿದ್ಮೇಲೆ ಸ್ಕೂಲಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಉಳಿತಕ್ಕಂಥದ್ದಾಗ್ತದೆ. ಈಗಿನ ಸ್ಕೂಲ್ಗಳಿಗೆ ಏನಾಗ್ತಾಯಿದೆ ಅಂದರೆ, ಈ ಸಂದರ್ಭದಲ್ಲಿ ಕೇವಲ ಮೊಬೈಲ್ ಬಲಿಗಾಗಿ ಮಕ್ಕಳು ಕೇವಲ ಮೊಬೈಲ್ ಮಾತ್ರ ಬಿಟ್ಟರೆ ಜನಪದ, ಸಾಹಿತ್ಯ, ಕಲೆ ಉಳಿಸ್ತಕ್ಕಂಥ ಆಗ್ತಾಯಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ, ನಮ್ಮ ಭಾಗಕ್ಕೆ ಹೆಚ್ಚಿಗೆ ಅನುದಾನ ಕೊಟ್ಟು, ಮತ್ತು ಈಗಾಗಲೇ ಜನಪದ ವಿಶ್ವವಿದ್ಯಾಲಯದ ಒಂದು ಬ್ರಾಂಚ್ ಇದೆ, ಅದು ಆಲ್ರೆಡಿ ಮುಚ್ಚಿಬಿಟ್ಟಿದೆ. ಮಾನ್ಯ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊತೀನಿ, ಅದು ಓಪನ್ ಮಾಡಿ ನಮ್ಮ ಭಾಗದ 225 ಜನ ಜನಪದ ವಿದ್ವಾಂಸರು, ಕಲಾವಿದರಿದ್ದಾರೆ, ಅದನ್ನು ಓಪನ್ ಮಾಡಿ ಮತ್ತೆ ಅಡ್ಮಿಷನ್ ಚಾಲೂ ಮಾಡಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊತೀನಿ. ಮತ್ತು ವಿಶೇಷವಾಗಿ ನಮ್ಮ ಕಲಾವಿದರಿಗಾಗಿ ಒಂದು ರಂಗಾಯಣ ಆಗಲಿ ಅಥವಾ ಈಗಾಗಲೇ ಕಲಬುರಗಿ ರಂಗಾಯಣ ಇದೆ ನಮ್ಮ ಭಾಗಕ್ಕೆ, ಒಂದು ಆಲ್ರೆಡಿ ಕಲಾವಿದರಿಗಾಗಿ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈಗಾಗಲೇ 10 ಎಕರೆ ಲ್ಯಾಂಡ್ ಕೇಳಿದ್ದಾರೆ, ಗ್ರಾಮ ಲೋಕ ಅಂತಕ್ಕಂಥದ್ದು. ಅದಕ್ಕಾಗಿ ಅದನ್ನು ಕೂಡ ಜಾರಿ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ನನ್ನ ಹೆಸರು ವಿಜಯಕುಮಾರ್ ಸೋನಾರೆ, ಬೀದರ್. ಎಲ್ರಿಗೂ ನಮಸ್ಕಾರ. ನಾಳೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ. ಅವರಿಗೆ ಶುಭವನ್ನು ಕೋರ್ತಾ ಈ ಸಂದರ್ಭದಲ್ಲಿ ಕರ್ನಾಟಕದ ಕಿರೀಟ ಗಡಿಭಾಗದ ಬೀದರ್ ಜಿಲ್ಲೆಗೆ ಆದ್ಯತೆಯನ್ನು ಕೊಡಬೇಕು, ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ವಿಶೇಷವಾಗಿ ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಾ ಇರುವಂತಹ ಅನುಭವ ಮಂಟಪಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿ ಅತಿ ಬೇಗನೆ ಅದು ನಿರ್ಮಾಣಗೊಳ್ಳಲಿ. ಅದರ ಜೊತೆಗೆ ಬಹಳ ದಿನಗಳಿಂದ ನಮ್ಮ ಬೇಡಿಕೆ ಇದೆ, ಪರುಷಕಟ್ಟೆಯ ಜೀರ್ಣೋದ್ಧಾರ. ಬಸವಣ್ಣನವರು ದಿನ ಜನರ ಅಹವಾಲುಗಳನ್ನು, ಜನರಿಗೆ ದರ್ಶನ ಕೊಡುವಂಥ ಒಂದು ಅಧಿಕೃತವಾದ ಸ್ಥಳ ಅಂದರೆ ಅದು ಪರುಷಕಟ್ಟೆ. ಆ ಪರುಷಕಟ್ಟೆ ಇನ್ನೂ ಭಾಳ ಏನೂ ಡೆವಲಪ್ ಆಗಿಲ್ಲ ಅಲ್ಲಿ. ಹೀಗಾಗಿ ಅದಕ್ಕೆ ಒಂದು ದೊಡ್ಡ ಗಾತ್ರದ ಅನುದಾನವನ್ನು ಬಿಡುಗಡೆ ಮಾಡಿ ಪರುಷಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಬೇಡಿಕೆಯನ್ನು ಮಂಡಿಸ್ತೇನೆ. ಅದರ ಜೊತೆಗೆ ಬೀದರ್ನ ಗಾಂಧಿಗಂಜ್ ಬಹಳ ದಿನಗಳಿಂದ ನಮ್ಮ ಬೇಡಿಕೆ ಇದೆ. ಈ ಒಂದು ಗಾಂಧಿಗಂಜ್ ಸ್ಥಾಪನೆಗೊಂಡು 70 ವರ್ಷ ಆಯಿತು. ಅದು ಸೆಂಟರ್ ಆಫ್ ದ ಸಿಟಿ ಬಂದಿದೆ. ಹೀಗಾಗಿ ಹೆವಿ ಟ್ರಕ್ಗಳು ಓಡಾಡೋದು ಜನರಿಗೆ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ವ್ಯಾಪಾರ ವಹಿವಾಟಿಗೂ ಕೂಡ ಅದು ಇಕ್ಕಟ್ಟಾಗ್ತಾ ಇದೆ. ಹೀಗಾಗಿ ಒಂದು 100 ಎಕರೆಯಲ್ಲಿ ಹೊಸ APMC ಯಾರ್ಡನ್ನು ಸ್ಥಾಪನೆ ಮಾಡಬೇಕು. ಅದು ಕೂಡ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದರೆ ನಮ್ಮ ಭಾಗದ ರೈತರಿಗೆ ಅವರು ಬೆಳೆದಿರುವಂಥ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಬಹಳ ಸಹಕಾರಿಯಾಗ್ತದೆ ಅನ್ನುವಂಥ ಈ ಬೇಡಿಕೆಗಳನ್ನು ನಾನು ಇಲ್ಲಿ ಮಂಡಿಸ್ತೇನೆ. ಸರ್, ನಿಜವಾಗಿ ಹೇಳಬೇಕಾಗಿದ್ರೆ ಸಿದ್ದರಾಮಯ್ಯ ಅವ್ರ ಬಜೆಟ್ದಲ್ಲಿ ನಾವು ಯಾವಾಗಲೂ ಏನಾದಂದ್ರೆ ಅವರು ಬಜೆಟ್ ಪ್ರತಿ ವರ್ಷ ಮಾಡ್ತಾನೆ ಇರ್ತಾರೆ, ಪ್ರತಿ ವರ್ಷ ಬಜೆಟನ್ನು ಮಂಡನೆ ಮಾಡ್ತಾ ಇರ್ತಾರೆ. ಸುಮಾರು ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ಸುಮಾರು ಬಜೆಟನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಏನು SC/ST ಜನರದು ಏನು ನಮಗೋಸ್ಕರವಾಗಿಯೇ ಬಜೆಟ್ ಮಂಡನೆ ಮಾಡಿದ್ದೀವಿ, ಇಷ್ಟು ಕರೋಡು, ಎಷ್ಟೋ ಲಕ್ಷ ಕೋಟಿಗಟ್ಟಲೆ ಹಿಂಗೆಲ್ಲ ಹೇಳ್ಬಿಡ್ತಾರೆ ಅವರು. ಆದರೆ ಯೋಜನೆದು ಏನು ಸ್ಕೀಮ್ ಇದೆ SCP TSP ಎಲ್ಲೂ ಯಾವ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಓಕೆ, ಕರ್ನಾಟಕದಲ್ಲಿ ನೀವೇ ತಂದಿದ್ರಿ, ಈ ಕಡೆ ಕೊಡ್ತಾಯಿದ್ರಿ, ಈ ಕಡೆ ಕಸ್ಕೊಳ್ತಾ ಇದ್ರಿ. ನಮ್ಮ ಜನ ಹೆಂಗೆ ಉದ್ಧಾರ ಆಗ್ತದೆ ಹೇಳ್ರಿ, ಹೆಂಗೆ ಅಭಿವೃದ್ಧಿ ಆಗಲಿ ಸಾಧ್ಯ ಆಗ್ತದೆ ಹೇಳ್ರಿ? ಸುಮಾರು ಎಷ್ಟೋ ಲಕ್ಷ ಕೋಟಿಗಟ್ಟಲೆ ಇವತ್ತು SCP TSP ಹಣನ ಬೇರೆ ಕಡೆ ವರ್ಗಾವಣೆ ಆಗಬಾರ್ದು ಅಂತ ಕಸಿ ಹೇಳ್ತಾರೆ. ವರ್ಗಾವಣೆ ಆದ್ರೆ ಯಾರು ಅಧಿಕಾರಿಗಳು ಮಾಡಿರ್ತಾರೆ, ಆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಪನಿಷ್ಮೆಂಟ್ ಶಿಕ್ಷೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತೆಲ್ಲಾದರೂ ಸಿದ್ದರಾಮಯ್ಯವರಾಗಲಿ, ನಮ್ಮ ಮಾದೇವಪ್ಪರಾಗಲಿ, ಇವತ್ತಿನ ತನಕ ಎಲ್ಲಾದರೂ ಒಬ್ಬ ಅಧಿಕಾರಿಗೆ ಶಿಕ್ಷೆ ಕೊಟ್ಟಿದ್ದು, ಪನಿಷ್ಮೆಂಟ್ ಕೊಟ್ಟಿದ್ದು ಎಲ್ಲಾದರೂ ಇದೆ. ಮತ್ತು ಅದು ಯೋಜನೆ ಹೆಸರಿನ ಮೇಲೆ ನೂರಾರು ವರ್ಕ್ಗಳು ಸರ್. ಈಗ ಎಲ್ಲಿ ನಮ್ಮ ಬೀದರ್ದಲ್ಲೇ ತೊಗೊಂಬೋಣ, ಸುಮಾರು SCP TSP ಹಣನ ಅದು ಎಲ್ಲಿ ಉಪಯೋಗ ಆಗಬೇಕು, ಎಲ್ಲ ಖರ್ಚಾಗಬೇಕು, ಯಾವ ಗಲ್ಲಿದಲ್ಲಿ ಆಗಬೇಕು. SCP TSP ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಓಣಿ ಒಳಗಡೆ ಆಗಬೇಕದು. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಾಮಾನ್ಯ ಜನರ ಓಣಿದಲ್ಲಿ ವರ್ಕ್ ಆಗ್ತಾಯಿದ್ದಾವೆ.
ಅದು ಬಿ ಮಿಸ್ಯೂಸ್ ಅಲ್ಲ, ಅದಕ್ಕೂ ಕೂಡ ಶಿಕ್ಷೆ ಆಗಬೇಕಂತ ಹೇಳ್ತಾ ಇದೆ ಕಾನೂನು. ಆದ್ರೆ ಸರ್ ಈ ಬಳಕೆ ಆಲ್ರೆಡಿ ಹಿಂದಂತೂ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ ಅವ್ರು, ಈಗಲೂ ಇರ್ತಾರೆ. SCPTSP ಏನೋ ಇಷ್ಟು SC ST ಜನರಿಗೆ ಇಷ್ಟು ದುಡ್ಡನ್ನು ನಾವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇಕ್ಕಿದ್ದೀವಿ 1 ವರ್ಷದ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಕಡೆ ತೆಕ್ಕೊಳ್ತಾ ಇದ್ದಾರೆ. ಇವತ್ತಿನ ಸರ್ ಇವತ್ತು ನಾವು ಹೇಳ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳದು ವಿದ್ಯಾರ್ಥಿದೇನು ಸಮಸ್ಯೆ ಇದೆ ಸರ, ಸ್ಕಾಲರ್ಶಿಪ್ ಸಮಸ್ಯೆ ಇದೆ. ಎಷ್ಟೋ ಮಕ್ಕಳಿಗೆ ಸರಿಯಾದ ಸಮಸ್ಯೆ ಸ್ಕಾಲರ್ಶಿಪ್ ಬರಲ್ಲೋದ್ರೆ ಅವ್ರು ಶಿಕ್ಷಣ ಆಗ್ತಾಯಿಲ್ಲ. ಇವತ್ತು ಹಳಿದು ಹೇಳ್ತಾ ಇದ್ದೇನ್ರ, ಇವತ್ತು ಎಷ್ಟೋ ಏನದ ಅಂತಂದರೆ ಭಾಳಷ್ಟು ದುಡ್ಡು ನಮ್ಮ ವಿದ್ಯಾರ್ಥಿ ಮಕ್ಕಳದು. ಇನ್ನೂ ಸರ್ಕಾರ ಏನದ ಅಂದ್ರೆ ಲಾಸ್ಟ್ ಇಯರ್ದೇ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡೋಕ್ಕೆ ನಾವು ಸ್ವತಃ ನಾವೇ ಬೀದರ್ಲಿಂದ ಬೆಂಗಳೂರು ತಗ ಹೋಗಿ ಕೇಳಿದ್ದೇವೆ ಸರ್. ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಹೆಡ್ ಆಫೀಸ್ ಬೆಂಗಳೂರು ತಗ ಹೋದೀವಿ. ಇಲ್ಲಿ ಕೇಳಿದ್ರೆ ಏನದ ಅಂದ್ರೆ ಇಲ್ಲ ಸರ್ ಎಲ್ಲ ಓಕೆ ಅದ ಸರ್, ಬೆಂಗಳೂರಲ್ಲಿ ಪೆಂಡಿಂಗ್ ಇದೆ. ಬೆಂಗಳೂರಲ್ಲಿ ಹೋಗಿ ಕೇಳಿದ್ರೆ ಸರ್ಕಾರ ಬಜೆಟ್ ಬರ್ತಿಗೆ ಆಗ್ತಾ ಅಂತ ಹೇಳಿದ್ರು. ಬಜೆಟ್ ಅಂದ್ರೆ ಏನು ರೀ ಇಲಾಖೆದಲ್ಲಿ ದುಡ್ಡು ಇಲ್ಲ ಅಂತ ಕಸಿ ಕೇಳಿದಾಗ ನಗ್ಲತ್ತಾರ ಸರ್ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರಲ್ಲಿ. ಹಣ ಸುಮ್ಮನೆ ಏನಿಲ್ಲ ಸರ್, ಹಣನೇ ಇಲ್ಲ ಅವ್ರ ಬಳಿ, ಎಲ್ಲ ಅದ ಅಂತ ಹೇಳ್ತಾ ಇದ್ದಾರೆ ಅವರು. ಹಣ ಈ ಜನರ ಹೆಸರು ಮೇಲೆ ಭಾಳಷ್ಟು ಹಣ ಲೂಟಿ ಮಾಡ್ತಾ ಇದ್ದಾರೆ, ಸರ್ಕಾರ ಲೂಟಿ ಮಾಡ್ತಾ ಇದೆ. ಈ ಕಡೆ ತೋರಿಸ್ಲತ್ತದ ಇಷ್ಟು ದುಡ್ಡು ಅಂತೇಳಿ ಮತ್ತೆ ಈ ಕಡೆ ಪುನಃ ಏನಾದಂದ್ರೆ ವಾಪಸ್ ತೊಗೋತಾ ಇದೆ. ಇದು ಘೋಷಣೆಗೆ ಮಾತ್ರ ಇದು ಅಹಿಂದ ನಾಯಕರು ಸಿದ್ದರಾಮಯ್ಯ ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ನಮ್ಮವರೇ ಇದ್ದಾರೆ. ಅವರು ನಮ್ಮವ್ರು ಇದ್ದಾರೆ ಅಂತ ನಮ್ಗೆ ಹೇಳ್ಕೊಳ್ಳೋಕೆ ಕೂಡ ಸರ್ ನಮ್ಗೆ ನಾಚಿಕೆ ಆಗ್ತಾಯಿದೆ. ಯಾಕಂದ್ರೆ ನಿಜವಾಗಿ ಹೇಳೋಕೆ ಏನದಂದರೆ ಅವರ ಸಮಾಜ ಕಲ್ಯಾಣ ಸಚಿವರು ಇದ್ರೂ ಕೂಡ ಏನದಂದ್ರೆ ಅವ್ರ ಆಡಳಿತದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಹರಾಸ್ಮೆಂಟ್ ಆಗ್ತಾಯಿದೆ. ಏನು ಒತ್ತಾಯ ಮಾಡ್ತೀರಿ ಸರ್? ಇದು ಇವ್ರು ಏನು ಮಾಡಿದ್ರು ಸರ್ ನಾವು ಮಾಡಿದ್ದೀನಿ ಅಂತ ಹೇಳ್ತಾರೆ, ಎಲ್ಲ ಮಾಡಿದ್ರು ಮಾಡಿದ್ದೀವನೇ ಅಂತ ಹೇಳ್ತಾರೆ. ನೀವು ಮಾಡ್ತಾ ಇದ್ದೀರೋ ಇಲ್ಲೋ ನಮ್ಗೆ ಕೊನೆಯಲ್ಲ, ನಮಗೆ ಕಾಣಿಸ್ತಾ ಇದೆ ನಿಮ್ಮಿಂದ ಏನೂ ಆಗ್ತಾಯಿಲ್ಲ ಸರ್. ಯಾವ ಸರ್ಕಾರ ಬಂದ್ರೂ ಕೂಡ ಈ ತುಳಿತಕ್ಕೊಳಗಾದ ಜನರಿಗೆ ಮೇಲೆತ್ತ ಕೆಲಸ ಮಾಡಬೇಕು. ಆದರೆ ನಿರೀಕ್ಷೆಗಳೆಲ್ಲ ಸುಮ್ಮನೆ ಸರ್, ಪೇಪರ್ದಾಗ ಮಾತ್ರ ನಿರೀಕ್ಷೆ ಅಂತ ಹೇಳ್ತಾ ಇದ್ದಾರೆ, ಪೇಪರ್ದಲ್ಲಿ ಮಾತ್ರ ನೋಡ್ಬೋದು ಅಷ್ಟೇ. ಇವ್ರು ನಾಳಿನ ಬಜೆಟ್ದಲ್ಲಿ ಕೂಡ ಸರ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಥರ ಇವ್ರದ್ದು ಇದೆ ಸರ್. ಈಗ ನಾವೇ ನೋಡ್ತಾ ಇದ್ದೇವೆ ಸರ್, ಇವತ್ತೇನು ಕರ್ನಾಟಕದಲ್ಲಿ ಅವರು ಕುರ್ಜಿ ಹೋಗೋಂಥ ಪರಿಸ್ಥಿತಿ ಇತ್ತು CM ಅವ್ರದ್ದು. ಇವತ್ತೇನದ ಅಂದ್ರೆ ಒಳ ಮೀಸಲಾತಿ ಜಗಳಾಚ್ ಏನದ ಅಂದ್ರೆ ಅವ್ರ ಕುರ್ಜಿಯನ್ನು ಆರಾಮ್ ಸರಿ ಇಕ್ಕೊಳಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯನ ನಾವು ವ್ಯಕ್ತ ಮಾಡ್ತಾ ಇರ್ತೇನೆ. ಈ ಒಲೆ ಮಾದಿಗರಿಗೆ ಜಗಳ ಹಚ್ಬಿಟ್ಟು ಅವ್ರ ಕುರ್ಜಿಯನ್ನು ಆರಾಮ್ ಸರಿ ಉಳ್ಕೊತ ಈಗ ಅದು ಹೋಗಲ್ಲ ಸದ್ಯ. ಈಗ ಏನಂತಾರೆ ಇವ್ರು ಒಂದಾಗಲ್ಲ, ಅವ್ರ ಕುರ್ಜಿ ಹೋಗಲ್ಲ. ಇಲ್ಲಾಂದ್ರೆ ದಲಿತ CM ಅಂತ ಬಂದಾಗ ಈ ದಲಿತರೆಲ್ಲ ಅದು ದಲಿತ CM ಹೊಂಟಿತ್ತು ಸರ್ ಆಲ್ರೆಡಿ. ಇವ್ರದ್ರಲ್ಲಿ ವರ್ಕ್ ಮಾಡಿಬಿಟ್ಟು ಈಗ ಯಾರೂ ಇಲ್ಲಿ ಈಗ ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರೂ ಆಗಲ್ಲ, ಈಗ ನಮ್ಮವರು ಆಗಲ್ಲ, ಲೆಫ್ಟ್ದಾಗ ಮಾದಿಗ ಸಮಾಜದಾಗ ಯಾರೂ ಆಗಲ್ಲ ಸಾಧ್ಯ ಇಲ್ಲ. ಇದು ಸಿದ್ದರಾಮಯ್ಯ ಅವ್ರು ಹುಟ್ಟಾಗಿನ ಪ್ರೀ ಪ್ಲ್ಯಾನ್ಸ್ ಇದೆ ಆ್ಯಕ್ಚುಲಿ. ಬಟ್ ನಮ್ಮ ಅಲ್ಲಿನ ಲೀಡರ್ಸ್ಗಳಿಗೆ ಅದು ಅರ್ಥ ಆಗುತ್ತಲ್ಲ. ನಾವು ಹೇಳ್ತಾ ಇದ್ದೇವೆ ಬೀದರ್ಲಿಂದ ಇಷ್ಟು ಕಡೆ ತುದಿಲಿಂದ, ಬಟ್ ಆ ಭಾಗದ ಲೀಡರ್ಗಳಿಗೆ ಯಾಕೆ ಸಿದ್ದರಾಮಯ್ಯನ ಅರ್ಥ ಆಗೋಲ್ಲ ಅನ್ನೋ ನಮ್ಗೆ ಗೊತ್ತಾಗ್ತಾಯಿಲ್ಲ ಸರ್. ಬಟ್ ಈ ಥರ ಇದೆ ಸರ್. ಹಾಗಾಗಿ ಬಜೆಟ್ದಲ್ಲಿ ಕೂಡ ಏನೂ ನಿರೀಕ್ಷೆ ಇಲ್ಲ. ಅವರು ಅದನ್ನೇ ಗೋಳು ಅದನ್ನೇ ಮಾಡೋದು. ಒಟ್ಟು ಏನು ಹೇಳ್ತಾ ಇದ್ದಾರೆ ಸರ್ ಸಿದ್ದರಾಮಯ್ಯ ಅವರು, ನಾವು ಅವ್ರಿಗೆ ಒತ್ತಾಯ ಮಾಡಿದಾಗ, ನಾವು ಸ್ಟೇಟ್ ಲೀಡರ್ಗಳು ನಮ್ಮ ನೀವಾಗೆಲ್ಲ ಹೋಗಿ ಒತ್ತಾಯ ಮಾಡಿದಾಗ ಇಲ್ಲರಿ ಇಡೀ ಭಾರತ ದೇಶದಾಗ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾವು ಮಾಡಿದ್ದೀವಿ ಅಂತ ಹೇಳಿದಾಗ, ನೀವು ಮಾಡಿರಿ ಈ ಕಡೆ ದುಡ್ಡು ಇಕ್ಕಿ ಕೊಟ್ಟು ತಗೊಳ್ತಿರಲ್ಲ. ನಾವು ಹೇಳ್ತಾ ಇದ್ದೇವೆ ಸರ್, ಇಡೀ ರಾಜ್ಯದ ದಲಿತ ಸಂಘರ್ಷ ಸಮಿತಿಗಳು ಯಾರು ಕೂಡ ಹೇಳ್ಬಿಟ್ರು ಸರ್ಕಾರ ಏನಪ್ಪ ಅಂದ್ರೆ ನೀವು 7D ತೆಗೆದು ಬಿಡ್ರಿ ಅಂತೇಳಿ. 7D ಯಾಕೆ ಇಕ್ಕಿದ್ರು ಸರ್? ಪುನರಿ ಈ ಕಡೆ ದುಡ್ಡು ಇಕ್ಬಿಡೋದು, ಆ 7D ತೆಗೆದು ಬಿಟ್ಟರೆ ದುಡ್ಡು ಅದು ಯೂಸ್ ಮಾಡೋಕೆ ಬರಲ್ಲ ಸರ್. ಬೇರೆ ಕಾಮಗಾರಿಗೆ ಆ 7D ತೆಗಿಲಕ್ಕೆ ರೆಡಿ ಇಲ್ಲ. ಮತ್ತು ಇವ್ರು ಹೆಂಗೆ ದಲಿತ ಪರ ಸರ್ಕಾರ ಅಂತ ಹೇಳ್ಬೋದು ಸರ್? ಇದು ದಲಿತ ಸಂಘರ್ಷ ಸಮಿತಿ ಎಲ್ಲ ಲೀಡರ್ಸ್ಗಳೆಲ್ಲ ಹೋಗಿ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ರು ಸುಮಾರು ವರ್ಷ ಹಿಡ್ಕೊಂಡು ಕಸಿ. ಇವತ್ತಿನ ತೆಗೆಯಲ್ಲ ಸರ್. ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ದಾಗ ಮೊನ್ನೆ 20 ತಾರೀಕು ಸಭೆ ಕರೆದಾಗ ಈ ಪೂರ್ವಭಾವಿ ಸಭೆ ಸರ್, ಬಜೆಟ್ ಪೂರ್ವಭಾವಿ ಸಭೆ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದ್ರು. ಎಲ್ಲ ದಲಿತ ಸಂಘಟನೆದವರು ಹೋರಾಟಗಾರದಿತ್ತದು ಡಿಮಾಂಡ್. ಇವತ್ತಿನ ಕ್ಯಾಬಿನೆಟ್ದಲ್ಲಿ ಮಾಡಬೇಕಲ್ಲ ಸರ್. ಹಾಗಾಗಿ ಇವರು ಒಳ ಮೀಸಲಾತಿನೂ ಮಾಡಲ್ಲ ಸರ್, ಯಾವ ಮೀಸಲಾತಿ ಮಾಡಲ್ಲ. ಇವ್ರು ಗೊಂದಲದಲ್ಲಿ ಏನದಂದ್ರೆ ಇವ್ರು ಸರ್ಕಾರ ಹಿಂಗೆ ಹೋಯ್ತಾ ಇರ್ತಾರೆ. ನಾವು ಏನದಂದ್ರೆ ಇವತ್ತು ಪಾಪ ಮಾದಿಗರು ಮಾಡ್ತಾರೆ ಬೀದರ್ದಾಗ, ನಾಳೆ ಮತ್ತು ನಾವು ಮಾಡ್ತೀವಿ. ನಮ್ಮ ಹೋರಾಟಗಳು ಹೀಗೆ ನಿರಂತರವಾಗಿ ನಡೀತಾ ಇರ್ತಾವೆ. ಈ ಸರ್ಕಾರದ ಏನದಂದ್ರೆ ಇವ್ರು ಹಿಂಗೆ ಮಾಡ್ತಾ ಇರ್ಬೇಕು. ಯಾಕೆ ಅಸೆಂಬ್ಲಿ ಒಳಗಡೆ ಬರಬಾರ್ದು ಇವರು, MLA MP ನಾವು ಹೋರಾಟಗಾರ ಆಗ್ಬಾರ್ದು ಅಂಬೋದು ಅವ್ರ ನೇತ ಅಷ್ಟೇ. ಆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಸರ್. ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೃಷಿಯ ಬಗ್ಗೆ ಭಾಳಷ್ಟು ಕಡಿಮೆ ಬಜೆಟ್ ಬರ್ತಾ ಇದ್ದಾರೆ. ಸುಮಾರು 5-6 ವರ್ಷದಿಂದ ವರ್ಷ ಬಜೆಟ್ ಕಡಿಮೆನೇ ಆಗ್ತಾಯಿದೆ. ಕಾರಣ ಗೊತ್ತಿಲ್ಲ, ನಾವು ಕೇಳ್ತಾ ಇದ್ದೀವಿ ಆದ್ರೆ ಕೊಡ್ತಾನೇ ಇಲ್ಲ. ಈಗ ಪ್ರತಿ ವರ್ಷ ನಮ್ಮಲ್ಲಿ ಏನಾದರೂ ಒಂದು ರೈತರಿಗೆ ಏನಪ್ಪ ಅಂದ್ರೆ ತೊಂದರೆ ಇಲ್ಲದೆ ಇರ್ತಾನೆ. ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಹಿಂಗಾಗಿ ರೈತ ಸಂಕಷ್ಟದಾಗೆ ಇದ್ದಾನೆ. ಆದರೆ ಈಗ ಏನು ಬೆಳೆದಂಥ ಏನು ಬೆಳೆ ಇರ್ತದೆ, ಕೇಂದ್ರ ಸರ್ಕಾರ MSP ಮಾಡ್ಯಾನ, ಅದಕ್ಕೆ ರಾಜ್ಯ ಸರ್ಕಾರದಿಂದ ಏನಪ್ಪ ಅಂದ್ರೆ ಸ್ವಲ್ಪ ಅದಕ್ಕೆ ಸಹಾಯಧನ ಪ್ರೋತ್ಸಾಹಧನ ಕೊಡಬೇಕಂತೇಳಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈ ಬಜೆಟ್ನಲ್ಲಿ ಇಡಬೇಕು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬಹಳಷ್ಟು ಕಡೆ
ಏನು ಸಾವಯವ ಮತ್ತು ಸಿರಿಧಾನ್ಯಗಳು ಬೆಳೀತಾ ಇದ್ದಾರೆ. ಸಾವಯವದಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ತರಕಾರಿ ಮಾಡ್ತಾ ಇದ್ದಾರೆ ಎಲ್ಲನೂ. ಈಗ ಸಾವಯವದಲ್ಲಿ ಬೆಳೆಸಿದಂಥ ಕೆಲವು ತರಕಾರಿ ಇರ್ಬೋದು, ದಿವಸ ಧಾನ್ಯ ಇರ್ಬೋದು, ಅಂಥವಕ್ಕೆ ಶೇಖರಣೆ ಮಾಡಿ ಅವಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಮಾಡಿಸ್ಬೇಕು. ಮಾರುಕಟ್ಟೆ ವ್ಯವಸ್ಥೆ ಕೇಳಕ್ಕೆ ಹೋದ್ರೆ ಏನು ಮೇಡಮ್ ಸರ್, ಇಲ್ಲಿ ಎಲ್ಲ ಖರೀದಿ ಏನು ಕೇಂದ್ರನೇ ಇಲ್ಲ, ಅದಕ್ಕೆ ಸಪ್ರೇಟಾಗಿ ಅದಕ್ಕೊಂದು ಜಾಗ ಬೇಕು, ಅದಕ್ಕೆ ದುಡ್ಡಿಲ್ಲ, ಮಾಡೋದು ಏನು ಮಾಡಬೇಕು. ಅದಕ್ಕೆ ಸರ್ಕಾರಕ್ಕೆ ಇದು ಒಂದು ಒತ್ತಾಯ ಮಾಡ್ತೀನಿ, ನಮ್ಮ ಜಿಲ್ಲೆಗೆ ಒಂದು ಸಾವಯವ ಮತ್ತು ಇದಕ್ಕೇನಪ್ಪ ಅಂದ್ರೆ ಒಂದು ಒತ್ತು ಕೊಟ್ಟು ಅದಕ್ಕೊಂದು ಮಾರುಕಟ್ಟೆ ಮಾಡಬೇಕು. ಯಾವುದೇ ಇರಲಿ, ತೊಗರಿ ಇರಲಿ, ಉದ್ದಿರಲಿ, ಹೆಸರು ಇರಲಿ, ಅವು ಮಾರುಕಟ್ಟೆ ಮಾಡಿ ಅದಕ್ಕೇನಪ್ಪ ಮಾರ್ಕೆಟ್ಗಿನ್ನೂ ಹೆಚ್ಚಿನ ದರದಲ್ಲಿ ಮಾರ್ತದೆ. ಯಾಕಂದ್ರೆ ಅವ್ನು ಸಾವಯವದ ಬೆಳೆಸಿದ ಇಳುವರಿ ಕಮ್ಮಿ ಬರ್ತದೆ. ಇಳುವರಿ ಕಮ್ಮಿ ಬಂದ ನಂತರ ಅವ ಮತ್ತೆ ಕೆಮಿಕಲ್ ಹಾಕಿದ್ದಂಥದ್ದೇ ಮಾರುಕಟ್ಟೆ ಮಾಡಿದಾಗ ಅವ ರೈತ ಒಳಗೆ ಹೋಗ್ತಾನೆ. ಅದಕ್ಕೇನಪ್ಪ ಅಂದ್ರೆ ಇದಕ್ಕೊಂದು ಮುಖ್ಯವಾಗಿ ಒಂದು ಇದು ಕೊಡಬೇಕು. ಜೊತೆಗೇನಪ್ಪ ಅಂದರೆ ಸಿರಿಧಾನ್ಯ ಬೆಳೆಸಿದ ಪ್ರತಿಯೊಂದು ಎಕರೆಗೆ ಎಷ್ಟು ಅಂತ ನಮ್ಮಲ್ಲಿ ಜಿಲ್ಲೆಗೆ ಏನಪ್ಪ ಅಂದ್ರೆ ಭಾಳ ಬೆಳೀತಾ ಇದ್ರೆ, ಹಿಂದೆ ಭಾಳ ಬೆಳೀತಾರೆ, ಈಗ ಕಡಿಮೆ ಮಾಡ್ಕೊತ ಬಂದಾರ. ಅದಕ್ಕೆ ನೀವು ಪ್ರೋತ್ಸಾಹನ ಕೊಟ್ಟಿರಿ, ಎಕರೆಗೆ ಒಂದು 10,000 ರೂಪಾಯಿ ಪ್ರೋತ್ಸಾಹನ ಕೊಟ್ಟರು ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಬೀದರ್ ಜಿಲ್ಲೆ ಏನಪ್ಪ ಅಂದ್ರೆ ಒಂದು ಮಾಡಲ್ ಆಗಿ ಬೆಳೀತಾರೆ. ಅದಕ್ಕೆ ಸರ್ಕಾರಕ್ಕೆ ಇದು ಒಂದು ಮಾಡ್ಲಿಕ್ಕೆ ಹೇಳ್ತೀನಿ. ಜೊತೆಗೆ ನಮ್ಮ ಏನು ತೋಟಗಾರಿಕೆ ಇಲಾಖೆ ಇರ್ಬೋದು, ಆಮೇಲೆ ಮೀನುಗಾರಿಕೆ ಇರ್ಬೋದು, ಆನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೃಷಿಯ ಲೈನ್ ಡಿಪಾರ್ಟ್ಮೆಂಟ್ಸ್ ಏನವ, ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಗೆ ವಿಶೇಷವಾದ ಪ್ಯಾಕೇಜ್ ಕೊಡ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ನಾನು ಒತ್ತಾಯ ಮಾಡ್ತೀನಿ. ಅದಕ್ಕೇನಪ್ಪ ಅಂದ್ರೆ ಇದಕ್ಕೆ ಒಂದು ಇದು ಮಾಡ್ಕೊಂಡು ಈಗಾಗಲೇ ಇನ್ಪುಟ್ಸ್ಗಳಿಗೆ ಏನೋ ಭಾಳ ಕಡಿಮೆ ಆಗ್ಯದ. ಡ್ರಿಪ್ ಅಂತೂ ಸಬ್ಸಿಡಿ ಭಾಳ ಕಡಿಮೆ ಮಾಡಿಬಿಟ್ಟಾರ. ಕೆಲವೊಂದು ಹೈಟೆಕ್ ಇಂಪ್ಲಿಮೆಂಟ್ಸ್ಗಳಿಗೆ ಏನಪ್ಪ 90% ಮಾಡಬೇಕು, ಅದಕ್ಕೂ ಏನಿಲ್ಲ. ಸೋಲಾರ್ಗೂ ಇದು ಇಲ್ಲ. ಅದಕ್ಕೆ ಒಂದು ಹೆಚ್ಚಿನ ಬಜೆಟ್ ಇಟ್ಟರೆ ಇವತ್ತು ರೈತರು ಏನಪ್ಪ ಅಂದ್ರೆ ಸ್ವಲ್ಪ ಏನೋ ಒಂದು ಇದು ಮಾಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಈಗ ಭಾಳ ನೀಡ್ ಇದ್ದಿದ್ದು, ಎಸೆನ್ಷಿಯಲ್ ಇದ್ದಿದ್ದು ಏನಪ್ಪ ಅಂದ್ರೆ ಕಬ್ಬು ಸಂಶೋಧನಾ ಕೇಂದ್ರ. ಯಾವ್ದು ಇದು ಮಾಡಿದ್ರಪ್ಪ ರೈತಗೆ ಏನಪ್ಪ ಅಂದ್ರೆ ಒಳ್ಳೆ ಬೆಳೆ ಸಿಗ್ತದೆ, ಇದು ಸಿಗ್ತದೆ, ಬೀಜ ಸಿಗ್ತದೆ, ಉತ್ತಮವಾಗಿ ಒಂದು ಬೆಳಿತಾನೆ. ಅದಕ್ಕೆ ರಿಕವರಿನೂ ಜಾಸ್ತಿ ಬರ್ತದೆ, ಇಳುವರಿನೂ ಜಾಸ್ತಿ ಬರ್ತಾನೆ. ಅದಕ್ಕೇನಪ್ಪ ಅಂದ್ರೆ ಇದು ಒಂದು ಭಾಳ ಒತ್ತಾಯ ಅದ. ಅದಕ್ಕೆ ಈ ಇದಕ್ಕೇನಪ್ಪ ಈಗ 6ನೇ ತಾರೀಕು ಏನು ಬಜೆಟ್ ಮಂಡನೆದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಒತ್ತಡ ಹಾಕ್ತೀನಿ, ಇದು ಬಜೆಟ್ ನಮ್ಮ ಜಿಲ್ಲೆಗೆ ಜಾಸ್ತಿ ಕೊಡ್ಬೇಕಂತ ನಾವು ಒತ್ತಡ ಹಾಕ್ತೀನಿ. ನೋಡಿರಿ, ರೈತರ ಸಲಕ ಏನು ಮಾಡಿದ್ರೆ ಭೀ ಅವ್ರಿಗೆ ಕಡಿಮೆ ಐತಿ. ರೈತರ ಸಲಕ ಯಾರು ಹೇಳ್ತಾರೆ, ಎಲ್ಲರೂ ಬಂದು ಹೇಳ್ತಾರೆ ರೈತರ ಪರವಾಗಿ ಇದ್ದೇವೆ ನಾವು, ಎಲ್ಲ ಅವ್ರ ಪರವಾಗಿ ಇದ್ದೇವೆ ಅಂತಂತ ಹೇಳ್ತಾರೆ ರೀ. ಆದರೆ ಯಾವುದೂ ಬರೋಂಗಿಲ್ಲ. ಈಗ ಸಿದ್ದರಾಮಯ್ಯನವರು ಈಗ 6ನೇ ತಾರೀಕು ಏನು ಮಾಡತ್ತಾರ ಬಜೆಟ, ಈಗ 6ನೇ ತಾರೀಕು ಮಾಡತ್ತಾರ ಅಂತಂದ್ರೆ ರೈತರು ಅವ್ರಿಗೊಂದು ನಮ್ದೊಂದು ರಿಕ್ವೆಸ್ಟ್ ಅದ ರೈತರ ಕಡೆಯಿಂದ. ಏನಪ್ಪ ಅಂತಂದ್ರೆ ಮುಂದೆ ಈಗ ಬರಗಾಲದಾಗ ಎಲ್ಲ ಅತಿವೃಷ್ಟಿಲಿಂತ ಎಲ್ಲ ಹೊಂಟು ಹೋಗ್ಯದ. ಸಾಲ ಮನ್ನಾ ಆಯಿತು, ನಾರಂಜ ಸಂತಂತ್ರಿ ಅವ್ರಿಗೊಂದು ಥೋಡೆ 30 ವರ್ಷಲಿಂತ ಅವ್ರು ಸ್ಟ್ರೈಕ್ ಮಾಡತ್ತಾರ, ಅವ್ರು ಇನ್ನೂ ಭೀ ಏನೂ ಕೊಟ್ಟಿಲ್ಲ. ಇವೆಲ್ಲ ಮಾಡಿ ಹೋದ್ರೆ ಅವ್ರೊಂದು ಹೆಸರು ಇರ್ತದೆ, ಪರಿಹಾರ ಕೊಡ್ಬೇಕು. ಪರಿಹಾರ ಕೊಟ್ರೆ ಪಾಪ ಅವ್ರು ಭೀ ಎಲ್ಲೆಲ್ಲೋ ಹೋಟೆಲ್ದಾಗ ಮಾಡತ್ತಾರ ರೀ ಅವರು, ಅಂಥ ದೊಡ್ಡ ದೊಡ್ಡ ಆಸ್ತಿದವ್ರೆಲ್ಲ. ಅವ್ರಿಗೊಂದು ಕೊಟ್ಟರು ಅಂದ್ರೆ ಅವ್ರ ಸಾಯತನ ಅವ್ರ ಮನ್ಯಾಗ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಇದು ಲಾಸ್ಟ್ ಈಗ ಇವ್ರು ಇರ್ತಾರೆ ಒಬ್ಬ ಖರೆ ಮುಂದುವರ್ಸ್ಕೊಂಡೇ ಹೋಗಲ್ಯಾಕ. ಆದ್ರೆ ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ಅವರು ಸಿದ್ದರಾಮಯ್ಯ ಅವ್ರದ್ದೊಂದು ಹೆಸರು ಇರ್ತದೆ ರೀ, ರಿಕಾರ್ಡ್ ಇರ್ತದೆ, ಅವ್ರದ್ದೊಂದು ಎಲ್ಲರ ಮನ್ಯಾಗ ಫೋಟೋ ಇರ್ತದೆ. ಇಟ್ಟು ಅವ್ರು ಮಾಡಿ ಹೋದ್ರಂದ್ರೆ ನಮ್ಮ ರೈತರ ಸಾಲ ಮನ್ನಾ ಕಾರಂಜ ಸಂತಂತ್ರಿಗೆ ಅವ್ರಿಗೆ ಏನ್ರಿ ಪರಿಹಾರ ಕೊಡ್ರಿ, ನೀವು ಇಟ್ಟೇ ಕೊಡ್ರಿ ಅಂತ ಹೇಳ್ತಿಲ್ಲ, ಆದರೆ ಅವ್ರಿಗೆ ಇಟ್ಟರೆ ಕೊಟ್ರಿ. ಕೊಟ್ಟ ಕೇಸ್ ಅವ್ರದ್ದೊಂದು ಇದು ಮಾಡಿದ್ರೆ ಭಾಳ ಚಂದ ಆಗ್ತದೆ. ನಿಮ್ಗೆ ಆದಷ್ಟು ರಿಕ್ವೆಸ್ಟ್ ನಮ್ಮ ಬೀದರ್ದು ಏನಪ್ಪ ಅಂತಂದ್ರೆ ಇಟ್ಟು ಸಾಲ ಮನ್ನಾ ಮತ್ತು ಅನ್ಕೆ ಇದು ಅನ್ಕೆ ಸಂತತ್ರದ್ದು ಇದು ದುಡ್ಡು ಕೊಟ್ಟರು ಭಾಳ ರಿಕಾರ್ಡ್ ಆಗ್ತದೆ. ಅವ್ರ ಮನ್ಯಾಗ ಫೋಟೋ ಇಡ್ತೇವೆ, ಮನ್ಯಾಗ ಫೋಟೋ ಹಚ್ಚಿಡ್ತೇವೆ ರೀ. ಇದೊಂದು ರಿಕ್ವೆಸ್ಟ್ ಅದ ನಮ್ಮ ರೈತರ ಕಡೆ. ನಾನು ಮೊದಲಿಗೆ ಈ ಚಾನೆಲ್ ಮಾಧ್ಯಮದ ಉತ್ತರ ಕರ್ನಾಟಕದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ಈ ನಾಳೆ ಏನು ಬಜೆಟ್ ಮಂಡನೆ ಇದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಂದರೆ, ಬಸವ ಕಲ್ಯಾಣ ತಾಲೂಕದಿಂದ ನಾವು ಶಂಕರಪಲ್ಲಿ ಅಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕದ ಯುವಕದ ಭಾಗರಿಗೆ ಏನದಂತಾರೆ ಉದ್ಯೋಗ ಇಲ್ಲ, ಉದ್ಯೋಗ ಹೆಚ್ಚಿನ ಇದರಲ್ಲಿ ಏನಪ್ಪ ಅಂತಂದ್ರೆ ಹೆಚ್ಚಿನ ಭಾಗದಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶ ನೀಡಬೇಕೆಂದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇದು ಈ ಬಜೆಟದಲ್ಲಿ ಕಂಪಲ್ಸರಿ ಏನಪ್ಪ ಅಂದರೆ ಯುವಕರಿಗೆ ಉದ್ಯೋಗ ಕೊಡೋದು ಬಜೆಟನ್ನು ಗಮನ ಹರಿಸಬೇಕು ಸರ್ಕಾರ. ಅದರ ನಂತರ SCP TSP ಅನುದಾನದಲ್ಲಿ ಏನು ಹಣಗಳಿದೆ, ಆ ಹಣ ಮೀಸಲಿದ್ದ ಹಣ ಅದು ಯಾವುದೇ ಯೋಜನೆಗೆ ಮುಂಬರುವ ಬಜೆಟಲ್ಲಿ ಯೂಸ್ ಮಾಡ್ಕೋಬಾರ್ದು. ಅದು ಯಾವುದು ಯೋಜನೆಗದ ಅದೇ ಯೋಜನೆಗೆ ಯೂಸ್ ಮಾಡಬೇಕಂತೇಳಿ ನಮ್ಮದು ಒಂದು ಒತ್ತಾಯ ಸರ್ಕಾರಕ್ಕೆ. ಈಗ ಏನೋ ಒಂದು ರೈತರ ಬೆಳೆ ಹಾನಿಯಾಗಿದ್ದು ಬಹಳಷ್ಟು ಜನರಿಗೆ ಹಣಗಳನ್ನು ಬಂದಿಲ್ಲ. ಆ ರೈತರ ಬಗ್ಗೆ ಸರ್ಕಾರ ಹೆಚ್ಚಿನ ಇದರಲ್ಲಿ ಗಮನ ಹರಿಸಿಕೊಂಡು ಈ ಬಜೆಟದಲ್ಲಿ ಆ ಇನ್ನೂ ಉಳಿದ ರೈತರಿಗೂ ಕೂಡ ಅವರ ಅಕೌಂಟಿಗೆ ದುಡ್ಡನ್ನು ಬಿಡುಗಡೆ ಮಾಡಬೇಕೆಂದು ಇದು ಒಂದು ಒತ್ತಾಯ ಮಾಡ್ತೇವೆ. ಇನ್ನೂ ಒಂದು ನಮ್ಮ ತಾಲೂಕಾದ್ಯಂತ ಬಸವ ಕಲ್ಯಾಣದಲ್ಲಿ
ರಸ್ತೆಗಳನ್ನು ಮಳೆ ಬಿದ್ದು ಹಾಗೂ ಬ್ರಿಡ್ಜ್ಗಳನ್ನು ಹದಗೆಟ್ಟಿ ಹೋಗಿವೆ. ಇಲ್ಲಿವರೆಗೆ ಯಾವುದೇ ರಸ್ತೆಯನ್ನು ಇನ್ನೂ ಸರಿಪಡಿಸಿಲ್ಲ. ಇದು ಕೂಡ ನಾವು ಈ ಬಜೆಟಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಎಲ್ಲ ರಸ್ತೆಗಳನ್ನು ಸಂಪೂರ್ಣವಾಗಿ ಹೊಸ ಡಾಂಬರೀಕರಣ ಮಾಡಬೇಕಂತೇಳಿ ಈ ಬಜೆಟ್ ಮಂಡನೆ ಮಾಡಬೇಕಂತೇಳಿ ನಾವು ಇಲ್ಲಿಂದ ಒತ್ತಾಯ ಮಾಡ್ತೇವೆ. ಸರ್ಕಾರ ಇವು ಏನು ನಾವು ಹೇಳ್ತಾ ಇದ್ದೀವಿ, ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಳ್ಳಬೇಕು, ಈ ಬಜೆಟದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಸರ್ಕಾರ. ಯಾಕಂತಂದರೆ ಯುವಕರಿಗೆ ಉದ್ಯೋಗ ಇಲ್ಲ ಅಂಥೇಳಿ ಭಾಳಷ್ಟು ಯುವಕರು ಏನೋ ಉದ್ಯೋಗ ಇಲ್ಲ ಅಂಥೇಳಿ ರಸ್ತೆಗಳನ್ನು ತಪ್ಪಿ ಬೇರೆ ರಸ್ತೆಗೆ ಕುಡಿಯೋ ಚಟಗಳನ್ನು ಅಂಥ ಚಟಗಳು ಇವು ಎಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಯುವಕರಿಗೆ ಉದ್ಯೋಗ ಇತ್ತಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಇಂಥ ಚಟಗಳಿಗೆ ಹೋಗ್ಲಿಕ್ಕೆ ಬಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಈಗ ಎಲ್ಲ ಸಮುದಾಯದ ಜನರಿಗೆ ಎಲ್ಲ ಸಮುದಾಯದ ಬಗ್ಗೆ ಬಜೆಟ್ಗಳನ್ನು ಹರಿಬಿಟ್ಟು ಕೊಟ್ಟಿದ್ದಾರೆ ಸರ್ಕಾರ. ಆದಷ್ಟು ಇನ್ನೂ ಒಂದು ನಮ್ಮ ಬಸವ ಕಲ್ಯಾಣದಲ್ಲಿ ನಾವು ಏನು ಈ ಬಜೆಟ್ದಲ್ಲಿ ಏನವರಿಗೆ ಒತ್ತಾಯ ಮಾಡ್ತೇವೆ ಅಂದರೆ ಅಂಬೇಡ್ಕರ್ ಅವರ ಸ್ಮಾರಕ ಇಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಪಾರ್ಕ್ ಆಗಿದೆ, ಆಮೇಲೆ ಅಣ್ಣ ಬಸವಣ್ಣನವರ ಪಾರ್ಕ್ ಆಗಿದೆ, ದೊಡ್ಡ ಅನುಭವ ಮಂಟಪ ಕೂಡ ಆಗಿದೆ. ಇದೇ ಇಂಥ ಪವಿತ್ರ ಭೂಮಿಯಲ್ಲಿ ಅಂಬೇಡ್ಕರ್ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇಲ್ಲಿ. ಥ್ಯಾಂಕ್ ಯು ಸರ್. ನಾಳೆ ರಾಜ್ಯದ CM ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಸರ್. ಬಸವ ಕಲ್ಯಾಣ ಸಲಕ್ಕೆ ತಾವೇನಾದರೂ ಬಜೆಟ್ದಾಗ ತಾವೇನಾದರೂ ಇಡ್ಬೇಕಂತ ಹೆಂಗೆ ಸರ್? ಇವತ್ತಿನ ದಿವಸ ಬಸವ ಕಲ್ಯಾಣ ಶರಣರ ನಾಡು ನಡೆದಾಡುವ ಬಸವಣ್ಣನರ ಕರ್ಮಭೂಮಿ ಬಸವ ಕಲ್ಯಾಣ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಒಂದು ವಿಷಯ ತಿಳಿಸಿದ್ದೇನೆ. ಯಾಕಂದರೆ 12ನೇ ಶತಮಾನದ ಕಲ್ಯಾಣ ನಾಡಿನ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದ ಇದು ಬಸವ ಕಲ್ಯಾಣ ಸ್ಥಳ. ಯಾಕಂದರೆ ಅನುಭವ ಮಂಟಪಕ್ಕೆ 650 ಕೋಟಿ ರೂಪಾಯಿನ ಹಣ ಬಿಡುಗಡೆ ಮಾಡಿದ್ರಿ. ಅದ್ರಾಗ ಏನಪ್ಪ ಅಂದ್ರೆ ಅನುಭವ ಮಂಟಪಕ್ಕೆ 650 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದ್ದಿಲ್ಲ, ನಮಗಾರ ಗೊತ್ತಿಲ್ಲ. ಕೂಡಲೇ ಅನುಭವ ಮಂಟಪಕ್ಕೆ ಏನಪ್ಪ ಅಂದ್ರೆ ಹಣ ಬಿಡುಗಡೆ ಮಾಡಿ ಶೀಘ್ರದಲ್ಲಿ 1 ವರ್ಷದ ಒಳಗಾಗಿ ಏನಪ್ಪ ಅಂದ್ರೆ ಅನುಭವ ಮಂಟಪ ಉದ್ಘಾಟನೆ ಮಾಡಬೇಕಂದು ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಪ್ಪ ಅಂದ್ರೆ ಬಜೆಟ್ ಮಂಡನೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡೋಕ್ಕೆ ಸಲುವಾಗಿ ಏನಪ್ಪ ಅಂದ್ರೆ ಕಿಲ್ಲಾಕ್ಕೆ ಭೀ ಏನಪ್ಪ ಅಂದ್ರೆ ಅದಕ್ಕೊಂದು 200 ಕೋಟಿ ರೂಪಾಯಿ ಇಟ್ಟರೆ ಏನಪ್ಪ ಅಂದ್ರೆ ಬಸವ ಕಲ್ಯಾಣಕ್ಕೆ ನೋಡಲಕ್ಕೆ ಏನಪ್ಪ ಅಂದ್ರೆ ಬೇರೆ ದೇಶದವ್ರು ಬಂದು ಕಿಲ್ಲಾ ಅಭಿವೃದ್ಧಿಗೆ ಕಾಣ್ಲಕ್ಕೆ ಚೆನ್ನಾಗಿ ಕಾಣ್ತಂತ ಕಿಲ್ಲಾ ಕೋಟೆಗೆ ಭೀ ಏನಪ್ಪ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವ್ರು 2 ಕೋಟಿ ರೂಪಾಯಿ ಅದಕ್ಕೆ ಬೇಕಬೇಕು. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಜಗಿ ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ನಗರದಲ್ಲಿ ಇರ್ತಕ್ಕಂಥ ರಸ್ತೆ ಭಾಳಷ್ಟು ಹದಿಗೆಟ್ಟಿದ್ದೇವೆ. ರಸ್ತೆಗಳಿಗೆ ಭೀ ಮತ್ತು ಕುಡಿಯುವ ಸ್ವಚ್ಛತೆ ನೀರಿನ ಸಲುವಾಗಿ ಏನಪ್ಪ ಅಂದ್ರೆ ಅದ್ರ ಸಲುವಾಗಿ ಭೀ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿ ಬಸವ ಕಲ್ಯಾಣಕ್ಕೆ ಏನಪ್ಪ ಅಂದ್ರೆ ಸ್ಪೆಷಲ್ ಬಜೆಟ್ ಮಂಡನೆ ಮಾಡಿ ಬಸವ ಕಲ್ಯಾಣಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಇವತ್ತಿನ ದಿವಸ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಶರಣರ ಸ್ಮಾರಕಗಳನ್ನು ಈ ಶರಣರ ಸ್ಮಾರಕಗಳಿಗೆ ಏನಪ್ಪ ಅಂದ್ರೆ ಅದಕ್ಕೂ ಹಣ ಬಿಡುಗಡೆ ಮಾಡಿ ಏನಪ್ಪ ಅಂದ್ರೆ ಶರಣರ ಸ್ಮಾರಕಗಳಿಗೆ ಏನಪ್ಪ ಅಂದ್ರೆ ಅದಕ್ಕೆ ಭೀ ಹಣ ಬಿಡುಗಡೆ ಮಾಡಬೇಕು. ಮತ್ತೇನಪ್ಪ ಅಂದ್ರೆ ಇಲ್ಲಿನ 12ನೇ ಶತಮಾನದಲ್ಲಿ ಇರ್ತಕ್ಕಂಥ 771 ಶರಣೀಯರು ಬಸವ ಕಲ್ಯಾಣ ಶರಣರ ನಾಡು ಬಸವ ಕಲ್ಯಾಣ ಅದಕ್ಕೆ ಭೀ ಏನಪ್ಪ ಅಂದ್ರೆ ತಾವು ಎಲ್ಲೆಲ್ಲಿ ಗವಿಗಳು ಅವ ಆ ಗವಿಗಳಿಗೆ ಭೀ ಏನಪ್ಪ ಅಂದ್ರೆ ಬಜೆಟ್ ಮಂಡನೆಯಲ್ಲಿ ಏನಪ್ಪ ಅಂದ್ರೆ ಹಣ ಬಿಡುಗಡೆ ಮಾಡಬೇಕಂತಂದು ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಏನಪ್ಪ ಅಂದ್ರೆ ಅವರಿಗೆ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಧನರಾಜ್ ಡಿ ರಾಜೋಳಿ, ಬಸವ ಕಲ್ಯಾಣ.